ಸಮುದಾಯ ಈಗ ನಮ್ಮನ್ನ ತುಚ್ಛವಾಗಿ ಕಾಣುತ್ತಿದ್ದಾರೆ. ನಾವು ಕಾಣ್ತಾ ಇಲ್ಲ, ಎಲ್ಲಿ ತುಚ್ಛವಾಗಿ ಕಾಣ್ತಾ ಇದ್ದೀವಿ? ಎಲ್ಲೂ ಕೂಡ ಪ್ರಶ್ನೆ ಬರೋದಿಲ್ಲ. ಖಂಡಿತ ನಮಗೆ ಅವರೆಲ್ಲರ ಸಪೋರ್ಟ್ ಇದೆ, ಬೆಂಬಲ ಕೊಡ್ತಾರೆ, ಅದೆಲ್ಲ ಏನು ಎರಡು ಮಾತಿಲ್ಲ. ಮತ್ತು ಅವರಿಗೆ ದೇಶದಲ್ಲಿರುವಂಥ ವಾತಾವರಣ ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ, ಖಂಡಿತ ಅದರ ಬಗ್ಗೆನೂ ಕೂಡ ನಮಗೆ ಬಹಳ ಚಿಂತನೆ ಇದೆ. ಆಯ್ತಾ? ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ. ಇವತ್ತಿನ ದಿವಸ ಕೇಂದ್ರದ BJPಯವರು ಯಾವ್ಯಾವ ರೀತಿಯ, ಈಗ ನೋಡಿ ಉತ್ತರ ಪ್ರದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಹೋಗಿ ಡೆಮಾಲಿಷನ್ನೇ ಮಾಡ್ತಾರೆ, ಡೆಮಾಲಿಷನ್ ಮಾಡ್ತಾವ್ರೆ. ಇಡೀ ಕುಟುಂಬಕ್ಕೇನೆ ಅವ್ರ ಮನೆ ಇಲ್ದಿರೋ ಪರಿಸ್ಥಿತಿಗಳು ತಂದಿಡ್ತಾ ಇದ್ದಾರೆ. ಯಾರೋ ಒಬ್ಬ ತಪ್ಪು ಮಾಡಿರ್ಬೋದು, ಇಡೀ ಕುಟುಂಬಕ್ಕೆ ಸಮಸ್ಯೆ, ಅವ್ರಿಗೆ ಶಿಕ್ಷೆ ಕೊಟ್ಬಿಡೋದಾ? ಈ ತರ ಅನ್ಯಾಯಗಳು ಇವತ್ತು ಅನೇಕ ಜನ ಜೈಲ್ಗಳಲ್ಲಿದ್ದಾರೆ. ಪತ್ರಕರ್ತರು ಯಾರು ಮಾತ್ರ ಅವರು ಜೈಲ್ಗಳಲ್ಲಿದ್ದಾರೆ, ಹೊರಗೆ ಬರಕ್ ಆಗ್ತಾ ಇಲ್ಲ. ಕೋರ್ಟ್ಗಳು ಅವ್ರಿಗೆ ಬೇಲ್ಗಳು ಕೊಡ್ತಾ ಇಲ್ಲ. ಎಂತ ದೊಡ್ಡ ಸಮಸ್ಯೆ ಇದೆ. ಅದಕ್ಕೋಸ್ಕರ ನಾವು ಈ ವಿಚಾರದಲ್ಲಿ ಯಾವುದೇ ರೀತಿಯ ಅವರು ಖಂಡಿತ ನಮ್ಮ ಜೊತೆ ನಿಂತಿದ್ದಾರೆ, ನಾವು ಅವ್ರ ಜೊತೆ ನಾವು ನಿಂತಿದ್ದೇವೆ, ಮುಂದಕ್ಕೂ ಕೂಡ ನಿಲ್ತೀವಿ. ಯಾರೋ ಒಂದು ಶಿಸ್ತು ಕ್ರಮಕ್ಕೂ ನೀವು ಇಡೀ ಸಮುದಾಯಕ್ಕೂ ನೀವು ಬಿಂಬಿಸಕ್ಕೆ ಹೋದ್ರೆ ಅದು ಸರಿಯಲ್ಲ. ಸಮುದಾಯ ವಿರುದ್ಧ ವ್ಯಕ್ತಿ ಕ್ರಮ, ಅದು ಸಮುದಾಯಕ್ಕೂ ಇದಕ್ಕೂ ಏನ್ ಸಂಬಂಧ? ಸಮುದಾಯಕ್ಕೂ ಇದಕ್ಕೂ ಏನೂ ಸಂಬಂಧ ಅಲ್ಲ. ಆತರ ತಗೊಳ್ಳೂಬಾರದು ಮುಸಲ್ಮಾನರು. ನನ್ನ ಅಪೀಲ್ ಅವ್ರಿಗೆ. ಕೆಲವರು ಆತರ ತಪ್ಪು ಸೋಷಿಯಲ್ ಮೀಡಿಯಾ ಇವೆಲ್ಲ ನೋಡ್ತಾ ಇರ್ತಾರೆ, ಆತರ. ಅದಕ್ಕೋಸ್ಕರ ಈಗ ಜಮೀರ್ ಅಹಮದ್ ನಮ್ಮ ದೊಡ್ಡ ಲೀಡರ್, ಅವರು ಪಕ್ಷದ ಮುಂಚೂಣಿ ನಾಯಕ, ಇವತ್ತು ಸ್ಟಾರ್ ಕ್ಯಾಂಪೇನರ್ ಕೇರಳ ಅಲ್ವಾ? ಸೊ ಅದಕ್ಕೋಸ್ಕರ ಇದೆಲ್ಲ ಇದ್ದಾಗ ಈ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ಇವತ್ತು ಇಡಿಯವರು ದಾಳಿ ಮಾಡುವಂಥದ್ದು ಯಾರಂತ ಹೇಳಿದ್ರೆ ಯಾರು BJPಯವರು ಸೇರಿರುವಂತ ಮೇಲೆ ಒಬ್ಬರು ಕೂಡ ಮಾಡಿರುವಂತ ನಮ್ಗೆ ಎಲ್ಲೂ ಉದಾಹರಣೆನೇ ಇಲ್ಲ. ಇವತ್ತು ಯಾವ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತಾರೆ, ಈ ಇಡಿಯವರು, IT ಅವರು, ಇದೆಲ್ಲ ನೋಡ್ಬಿಟ್ಟಿದೀವಿ. ಸೊ ಅವ್ರಿಗೆ ಟಾರ್ಗೆಟ್ ಮಾಡುವಂಥದ್ದು ಯಾರು BJPಗೆ ಜೊತೆಲಿಲ್ಲ, ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಇದರ ಸತ್ಯಾಂಶಗಳು ಏನೇ ಇರ್ಬೋದು, ಸತ್ಯಾಸತ್ಯ ನನಗೆ ಗೊತ್ತಿಲ್ಲ. ಅದು ತನಿಖೆಗಳಿರಲಿ, ಕಾನೂನು ಪ್ರಕಾರ ಕ್ರಮಗಳಾಗ್ಲಿ, ಅದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಆದ್ರೆ ಇವರ ಕೆಲಸ ನೋಡಿದ್ರೆ ಇಡಿ IT ಕೇವಲ ಕಾಂಗ್ರೆಸ್ನವರು ಅಥವಾ ತೃಣಮೂಲ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷದ ಯಾರು BJP ವಿರುದ್ಧ ಇದ್ದಾರೆ ಅಂತವ್ರ ಮೇಲೇನೆ ಯಾಕೆ ಇವರು? ಏನ್ BJPಯವರು ಒಬ್ರು ಕೂಡ ಏನು ತಪ್ಪೇ ಮಾಡಿಲ್ವಾ ಈ ದೇಶದಲ್ಲಿ? ಮಾಡಬಾರ್ದೆಲ್ಲ ಮಾಡ್ತಾವ್ರೆ. ಏನೇನು ಅನ್ಯಾಯಗಳು ಮಾಡಬೇಕು ಎಲ್ಲ ಆಪರೇಷನ್ ಕಮಲ, ಸರ್ಕಾರ ಬೀಳಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಎಷ್ಟೋ ಕಡೆ ಇಡಿ ರೇಡ್ ಮಾಡಿಸೋದು, ಮತ್ತೆ ಅವರಿಂದ ದುಡ್ಡನ್ನು ವಸೂಲಿ ಮಾಡೋದು, ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಇವೆಲ್ಲ ಉದಾಹರಣೆಗಳಿದೆ. ಸೊ ಇದೆಲ್ಲ ಇದ್ದಾಗ ಇಡಿ ಏಜೆನ್ಸಿ ಅದು ಒಂದು ರೀತಿ ಇವತ್ತು BJP ಏಜೆನ್ಸಿ ಆಗಿ ಕೆಲಸ ಮಾಡ್ತಾ ಇದೆ. ಅದು ದುರ್ದೈವ. ಈ ವಿಚಾರದಲ್ಲಿ ಅದು ಏನು ಕಾನೂನು ಅಂಶಗಳಿದೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಅದು ಹ್ಯಾರಿಸ್ ಅವರೇ ಹೇಳ್ತಾರೆ. ಕರೆಕ್ಟ್, ಕೇಳಿ ಬಂದಿತ್ತು. ಅದಕ್ಕೆ ನಾನು ಹೇಳುವಂಥದ್ದು, ಇವರಿಗೆ BJP ಅಂತ ಹೇಳಿದ್ರೆ ಅವ್ರಿಗೆ ಒಂದು ಹೇಳಿದ್ವಲ್ಲ ಹಿಂದೆ ವಾಷಿಂಗ್ ಮೆಷಿನ್ ತರ, ಅಥವಾ ಅದೊಂದು ಪ್ರೊಟೆಕ್ಷನ್. ಇದು ಮಾಫಿಯಾ. ಅವ್ರ ಜೊತೆ ಸೇರ್ಕೊಂಡ್ರೆ ಯಾರು ನಿಮ್ಮನ್ನು ಮುಟ್ಟೋದಿಲ್ಲ. ಯಾವ ರೀತಿ ಡಾನ್ಗಳು ಇರ್ತಾರೆ, ಮಾಫಿಯಾ ಡಾನ್ಗಳು, ಅವರ ಜೊತೆಲಿದ್ರೆ ಅವ್ರಿಗೆ ಎಲ್ಲ ಯಾರು ಅವ್ರ ಹತ್ರ ಬರಲ್ಲ. ಅವ್ರು ಏನ್ ಬೇಕಾದ್ರೂ ತಪ್ಪು ಮಾಡ್ತಾ ಇರ್ಬೋದು. ಬೇರೆಯವ್ರು ಏನಾದ್ರು ಕೂಡ ಸಣ್ಣ ಏನೇ ತಪ್ಪು ಮಾಡಿದ್ರು ಅವ್ರ ಹಿಂದೆ ಬಿದ್ದು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಅವ್ರನ್ನು ಕೂಡ ಮಾಫ್ ಮಾಡ್ತಾರೆ. ಸೇರದೆ ಹೋದ್ರೆ ಅವ್ರನ್ನ ಮುಗಿಸೋಕ್ ಪ್ರಯತ್ನ ಮಾಡ್ತಾರೆ. ನೋಡಿ, ನನಗೆಲ್ಲ ಮಾಹಿತಿ ಇಲ್ಲ. ನೀವು ಅದನ್ನ ಸಂಬಂಧಪಟ್ಟಂತ ಸಚಿವರ ಹತ್ರ ಕೇಳಬಹುದು. ನನಗೆ ಗೊತ್ತಿಲ್ಲ, ಅದು ನನಗೆ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ತನಿಖೆಗಳಾಗಬೇಕು. ಅದು ಏನಾಗಿದೆ, ಅದು ಯಾರ ಮೇಲೂ ಕೂಡ ತನಿಖೆ ಅಂತ ಹೇಳಿದ ತಕ್ಷಣ ಸಾಕ್ಷಿ ಆಧಾರದ ಮೇಲೆ ತಾನೇ ಕ್ರಮ ತಗೋಬೇಕು. ಸುಮ್ಮನೆ ಅವ್ರ ನಮ್ಮ ವಿರೋಧಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಸಿಕ್ಕಾಕ್ಸಕ್ ಆಗ್ತದ ಅಲ್ವಾ? ಸೊ ಸಾಕ್ಷಿ ಆಧಾರಗಳ ಮೇಲೆ ಕ್ರಮ ತಗೊಳ್ಬೇಕು. ನಮ್ಮವರು ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಬೇರೆಯವರು ತಪ್ಪು ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ತನಿಖೆ ಅಂತ ಹೇಳಿದ ತಕ್ಷಣ ಕೇವಲ ಯಾರೋ ಒಬ್ಬರ ಮೇಲೆ ನಾವು ತನಿಖೆ ಇರುವಂತೂ ಸತ್ಯಾಂಶ ಹೊರಗೆ ಬರಬೇಕು ಅಂತ. ಮೋದಿ ಅವರು ನಾರಿಯರ ವಿರುದ್ಧ ಕಾಂಗ್ರೆಸ್ನವರಿದ್ದಾರೆ, ಯಾವತ್ತೂ ಕ್ಷಮಿಸಲ್ಲ ನಾರಿಯರು ಕಾಂಗ್ರೆಸ್. ನೋಡಿ, ಎಷ್ಟು ಕೀಳಮಟ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ನಮ್ಮ ಮಾಧ್ಯಮದವರು ನೋಡಿ ವಿಶೇಷ ಅಧಿವೇಶನ ಕರೀತಾರೆ, ಆ ಬಿಲ್ಲನ್ನ ಪ್ರಸ್ತಾಪ ಮಾಡ್ತಾರೆ, ಯಾವುದು ಒಮ್ಮತ ಇಲ್ಲ, ಯಾರ ಜೊತೆನೂ ಕೂಡ ಚರ್ಚೆ ಇಲ್ಲ. ವಿಶೇಷ ಅಧಿವೇಶನ ದೊಡ್ಡ ಒಂದು ಮುಖಭಂಗ. ಅದು ಯಾರಾದ್ರೂ ಒಬ್ಬರಾದ್ರೂ ಕೂಡ ಇದು ಯಾಕೆ ಕರೆದ್ರು, ಏನಕ್ಕೆ ಕರೆದ್ರು, ದೊಡ್ಡ ಸರ್ಕಾರಕ್ಕೆ ಹಿನ್ನಡೆ ಅಂತ ಹೇಳೋದು ಕೂಡ ಒಂದು ಮೀಡಿಯಾ ರೆಡಿ ಇಲ್ಲಲ್ಲ. ಏನಾದ್ರೂ UPA ಸರ್ಕಾರ ಈ ತರ ವಿಶೇಷ ಅಧಿವೇಶನ ಕರೆದು ಏನಾದ್ರೂ ಬಿಲ್ ಬಿದೋಗಿದ್ದಿದ್ರೆ ನೀವು ಮನಮೋಹನ್ ಸಿಂಗ್ ಆಗ್ಲಿ ಯಾರೇ ಪ್ರಧಾನಮಂತ್ರಿ ಅವ್ರಿಗೆ ಹರಾಜ್ ಹಾಕ್ಬಿಡ್ತಾ ಇದ್ರಿ ಏನಿದು ಅಂತ.
ಬಿಲ್ಲನ್ನ ಪಾಸ್ ಮಾಡಕ್ ಆಗದೆ ಇರುವಂತ ಒಂದು ವಿಶೇಷ ಅಧಿವೇಶನ ಕರೆದಾಗ ಎಷ್ಟು ದೊಡ್ಡ ಒಂದು ಮಾನ ಮರ್ಯಾದೆ ಹೋಯ್ತು ಆಕ್ಚುಲಿ ಅವ್ರದ್ದು. ಒಂದು ಎರಡನೇದು ಮಹಿಳೆಯರ ವಿರೋಧಿ ಬಿಲ್ ಇದು. ಮೋದಿಯವರು ತಂದಿರುವಂತ ಬಿಲ್ಲು ಮಹಿಳೆಯರ ವಿರೋಧಿ ಬಿಲ್. ಯಾಕೆಂದ್ರೆ ಹಿಂದೆನೆ ನಾವು ಮೀಸಲಾತಿ ತಂದಾಗ ಪಾರ್ಲಿಮೆಂಟ್ ಅಲ್ಲಿ 2023 ನಮ್ಮವ್ರು ಹೇಳಿದ್ರು, ಯಾಕೆ ನೀವು ಮುಂದಕ್ಕೆ ಆಗ್ತಾ ಇದ್ದೀರಾ ಈ ಮಹಿಳೆಯರ ಮೀಸಲಾತಿ, ಇವತ್ತಿಂದನೇ ಜಾರಿ ಮಾಡಿಸಿ, ಯಾಕೆ ಡಿಲಿಮಿಟೇಷನ್ಗೆ ಲಿಂಕ್ ಮಾಡ್ತಾ ಇದ್ದೀರಾ, ಯಾಕೆ ಸೆನ್ಸಸ್ಗೆ ಲಿಂಕ್ ಮಾಡ್ತಾ ಇದ್ದೀರಾ ಅಂತ ಅವತ್ತೇ ಹೇಳಿದ್ರು. ಇವತ್ತಿಂದನೇ ಮಾಡಿ. ಅದನ್ನ ಅವತ್ತು ಮಾಡಲಿಲ್ಲ ಅವರು. ಅವತ್ತು ಇಲ್ಲ ಜಾತಿ ಇದು ಜನಗಣತಿ ಆದ ನಂತರ ನಾವು ಮಾಡ್ತೀವಿ ಅಂತ ಒಂದು ಕ್ಲಾಸ್ ಇಟ್ರು. ಆಯ್ತಾ, ಅದು ಬೇಕಾಗಿರ್ಲಿಲ್ಲ. ಮೊನ್ನೆನೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಮೋದಿ ಅವ್ರಿಗೆ ಮಹಿಳೆಯರ ಪರ ಆಗಿದ್ದಿದ್ರೆ ಅವರು ಆಯ್ತು ಡಿಲಿಮಿಟೇಷನ್ ಒಂದ್ ಕಡೆ ಇರಲಿ, ನಾನು ಇವತ್ತಿಂದನೇ ಜಾರಿ ಮಾಡ್ತೀನಿ ಅಂತ ಹೇಳಿದ್ರೆ ಮುಗ್ದೋಗಿರೋದು. ಯಾರು ಬೇಡ ಅಂತ ಹೇಳ್ತಾರೆ? ಸೊ ಮಹಿಳೆಯರ ಹೆಸರಲ್ಲಿ ಇವರು ಷಡ್ಯಂತ್ರ ಮಾಡಕ್ ಹೊರಟಿರುವಂಥದ್ದು. ಇನ್ನೊಂದು ದೂರದರ್ಶನ್ ಮತ್ತೆ ಪಬ್ಲಿಕ್ ಇದದು ಅದನ್ನ ಹಿಡ್ಕೊಂಡು ಅವರು ಭಾಷಣ ಮಾಡ್ತಾರೆ, ಅವ್ರು ಪ್ರಚಾರ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಅನ್ನ 24 ನಿಮಿಷದಲ್ಲಿ 28 ಬಾರಿ ಕಾಂಗ್ರೆಸ್ ಹೆಸರು ಹೇಳಿದಾರಂತೆ. 58 ನಿಮಿಷನ ಅವ್ರದ್ದು 58 ಬಾರಿ ಹೇಳಿದ್ದಾರೆ. ಅಂದ್ರೆ ಇವತ್ತು ದೂರದರ್ಶನ್ ಏನು ನಮ್ಮ ವಿರೋಧ ಪಕ್ಷದ ಮೇಲೆ ಅವರ ಚುನಾವಣೆ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದ ಒಬ್ಬ ಪ್ರಧಾನಮಂತ್ರಿ ಕಾಂಗ್ರೆಸ್ 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 ಅಂತ ಬರೀ ಒಂದೊಂದು ಸೆಂಟೆನ್ಸ್ಗೆ ಕಾಂಗ್ರೆಸ್. ಅರೆ ಮಹಿಳೆಯರ ಮೀಸಲಾತಿ ಯಾರು ವಿರೋಧ ಇದ್ದಾರೆ? ಇವರೇ ವಿರೋಧ. ಇಚ್ಛೆ ಇದ್ದಿದ್ರೆ ಯಾವತ್ತೂ ತರಬಹುದಾಗಿತ್ತು. ಯಾಕೆ ತಂದಿರ ಅಂತ ನಾನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಎಷ್ಟೇ 33% ಕೊಡೋದಕ್ಕೆ ಈಗ ಅವತ್ತೇ ಮಾಡ್ಬಿಟ್ಟಿದ್ದಾರೆ. 2023 ಮಾಡ್ಬಿಟ್ಟಿದ್ರೆ ಇವತ್ತು 5 ರಾಜ್ಯ ಚುನಾವಣೆ ಆಗ್ತಾ ಇದೆ. ಈ 5 ರಾಜ್ಯದಲ್ಲೂ ಕೂಡ 33% ಪ್ರಕಾರ ಮಹಿಳೆಯರಿಗೆ ಸೀಟ್ ಸಿಗ್ತಾ ಇತ್ತು. ಯಾಕೆ ಕೊಟ್ಟಿಲ್ಲ? ಇವಾಗ ಕಾಂಗ್ರೆಸ್ ಅವರು ಪಂಚಾಯತಿ ರಾಜಲ್ಲಿ ಮೀಸಲಾತಿ ತಗೊಂಡ್ಬಂದಾಗ ಏನೋ ಮುಂದೇನೋ ಮಾಡ್ತೀವಿ ಅಂತ ಹೇಳೋದು ಅವತ್ತಿಂದನೇ ಜಾರಿ ಆಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯ್ತು. ಯಾವಾಗ 33% ಮೀಸಲಾತಿ ಮಹಿಳೆಯರಿಗೆ ಕೊಡಬೇಕು ಅಂತ ಏನು ರಾಜೀವ್ ಗಾಂಧಿ ಅವರು ತಗೊಂಡು ಬಂದ್ರು, ನರಸಿಂಹರಾವ್ ಕಾಲದಲ್ಲಿ ಪಾಸ್ ಆಯ್ತು. ಅದು ಅವತ್ತಿಂದನೇ ಜಾರಿ ಬಂತು. ಇವರು 23 ನಾವು ಹೇಳಿದಾಗ ಮಾಡ್ದೇನೆ ಈಗ ಬಂದು ನಮ್ಮ ಮೇಲೆ ಗೂಬೆ ಕೂರ್ಸಕ್ಕೆ ಹೋದ್ರೆ ಒಬ್ಬ ಪ್ರಧಾನಮಂತ್ರಿ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಇಷ್ಟೊಂದು ದಾರಿ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ಈ ಪ್ರಧಾನಮಂತ್ರಿಗೆ ನಾವು ಏನಂತ ಹೇಳ್ಬೇಕು ಈ ಪ್ರಧಾನಮಂತ್ರಿಗೆ? ಒಂದು ಮಹಿಳಾ ವಿರೋಧಿ ಬಿಡಿ, ಎರಡನೇದು ಅತ್ಯಂತ ಒಂದು ಕೆಳಮಟ್ಟಕ್ಕೆ ಹೋಗ್ತಕ್ಕಂಥ ಈ ದೇಶದಲ್ಲಿ ಇಂಥ ಪ್ರಧಾನಮಂತ್ರಿ ಯಾರು ನೋಡೇ ಇಲ್ಲ. ಯಾಕಂದ್ರೆ ಇವ್ರು ಎಲ್ಲದಕ್ಕೂ ಕೂಡ ರೆಡಿ, ಸುಳ್ಳು ಹೇಳೋದಕ್ಕೂ ರೆಡಿ, ನಾಟಕ ಮಾಡೋಕ್ಕೂ ರೆಡಿ, ಮೋಸ ಮಾಡೋಕ್ಕೂ ರೆಡಿ, ಬರೀ ಡ್ರಾಮಾ ಮಾಡಿಕೊಂಡು ಪೋಸ್ ಕೊಡ್ಕೊಂಡು ನಿಮ್ನೆಲ್ಲ ಮೀಡಿಯಾದಲ್ಲೆಲ್ಲ ಕೈಲಿ ಹಿಡ್ಕೊಂಬಿಟ್ಟು ಅವ್ರು ಯಾರು ಇವ್ರ ಬಗ್ಗೆ ಮಾತಾಡಬಾರ್ದು, ಯಾರು ಇವ್ರನ್ನ ಟೀಕೆ ಮಾಡಬಾರ್ದು. ಜನರಿಗೇನು ಗೊತ್ತಾಗುತ್ತೆ? ಜನರಿಗೇನು ಗೊತ್ತಾಗೋದಿಲ್ಲ. ಅದನ್ನ ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ಚುನಾವಣೆ ಆಯೋಗ ಇವತ್ತು ನಂಬಿಕೆನೇ ಹೊರಟೋಗ್ತಾ ಇದೆ ಜನರಿಗೆ. ಈ ತರ ಮಾಡೋದ ಸಂಸ್ಥೆಗಳನ್ನ ಸರ್ವನಾಶ ಮಾಡ್ತವ್ರೆ. ದಕ್ಷಿಣ ಭಾರತ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಖಂಡಿತ ಹೋರಾಟಕ್ಕೆ ಮತ್ತೆ ಹೋರಾಟ ಮಾಡ್ಲಿಕ್ಕೆ ಸರ್ಕಾರ ಅನುಮತಿ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಗೆ ಹುದ್ದೆಗಳು ಭರ್ತಿ ಮಾಡ್ತಾ ಇಲ್ಲ ಅಂತ ಈಗ ಇದೆಲ್ಲ ಈ ಒಳ ಮೀಸಲಾತಿ ವಿಷಯದಿಂದ ಆಗಿರುವಂಥದ್ದು. ಈಗ ಚುನಾವಣೆ ಬಂದಿರೋದ್ರಿಂದ ಅವತ್ತು ನಾವು ಏನು ವಿಶೇಷ ಕ್ಯಾಬಿನೆಟ್ ಕರೆದಿದ್ದು ಅವತ್ತು ಇದನ್ನ ನಾವು ಚರ್ಚೆ ಮಾಡಕ್ ಆಗ್ಲಿಲ್ಲ, ಪೋಸ್ಟ್ಪೋನ್ ಮಾಡ್ಬೇಕಾಯ್ತು. ಈಗ 24ಕ್ಕೆ ಕರೆದಿದ್ದಾರೆ. ಖಂಡಿತವಾಗಿಯೂ ಇದಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ಒಂದು ಎಲ್ಲರೂ ಕೂಡ ಸಾಮರಸ್ಯವನ್ನು ಕೂಡ ನಾವು ಮೂಡಿಸ್ಬೇಕು. ಅಂತಿಮವಾಗಿ ಇದಕ್ಕೊಂದು ತೀರ್ಮಾನ ಕೊಟ್ಟು, ಯಾಕಂದ್ರೆ ಒಳ ಮೀಸಲಾತಿಗೆ ಈಗಾಗಲೇ ಹಿಂದೆ ನಾವು ಇಡೀ ಸದನ ಒಪ್ಕೊಂಡಿರುವಂಥದ್ದು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಕೂಡ ಅದರಲ್ಲಿ ಯಾವುದೇ ವಿರೋಧ ಇಲ್ಲ. ಈಗ ಉಳಿದಿರುವಂಥದ್ದು ಯಾಕಂದ್ರೆ 17%ಗೆ ಏನು ಅವ್ರು ಒಪ್ಪಿಗೆ ಕೊಡ್ತಾ ಇಲ್ಲ, ಅದರ ಮೇಲೆ ಸ್ಟೇ ಇರೋದು, ಅದು ಇನ್ನು ಕೋರ್ಟಲ್ಲಿ ಇರೋದ್ರಿಂದ ಈಗ ಏನ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಈಗ ಚುನಾವಣೆ ಎಲ್ಲ ಮುಗ್ದಿದೆ. ಕಳೆದ ಕ್ಯಾಬಿನೆಟ್ ಅಲ್ಲೇ ಇದು ಒಂದು ಕೂತ್ಕೊಂಡು ತೀರ್ಮಾನ ಮಾಡಿ ಹೇಳಿದ್ದಾರೆ. ಅದರಿಂದ ನನಗನ್ಸುತ್ತೆ ಒಂದು ಒಳ್ಳೆ ತೀರ್ಮಾನ ಹೊರಗೆ ಬರ್ತದೆ ಅಂತ.